ಆರ್ಟ್ ಈಸ್ ಎ ಥೆರಪಿ ಅಂತ ಹೇಳ್ತಾರೆ, ಹೀಲಿಂಗ್ ಥೆರಪಿ ಅಂತ ಅದನ್ನು ಕರೀತಾರೆ. ಯಾಕಂದರೆ ಈ ಕಲಾಚಿತ್ರಗಳನ್ನು ನೋಡ್ತಾ ಇದ್ರೆ ಅಷ್ಟು ಮನಸ್ಸಿಗೆ ಮುದ ಕೊಡುತ್ತೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಚಿತ್ರಸಂತೆ ಏರ್ಪಾಡಾಗಿತ್ತು. ಲಕ್ಷಾಂತರ ಜನ ಈ ಚಿತ್ರಸಂತೆಗೆ ಹೋಗಿ ಕಲಾಚಿತ್ರಗಳನ್ನು ನೋಡಿ ರಿಲ್ಯಾಕ್ಸ್ ಆದರು. ಹಾಗಾದರೆ ಚಿತ್ರಸಂತೆ ಹೇಗಿತ್ತು ನೋಡೋಣ. ಕಲರ್ಫುಲ್ ಚಿತ್ರಸಂತೆಗೆ ಸಿಲಿಕಾನ್ ಸಿಟಿ ಜನ ಖುಷ್. 23ನೇ ಚಿತ್ರಸಂತೆಗೆ ಸಿಎಂ ಡಿಸಿಎಂ ಅದ್ಧೂರಿ ಚಾಲನೆ. ದೇಶ ವಿದೇಶಗಳ ಸಾವಿರಾರು ಕಲಾವಿದರು ಭಾಗಿ. ಬಣ್ಣ ಬಣ್ಣದ ಕುಂಚ ಪ್ರಪಂಚ ಅನಾವರಣ. ಕಲೆ ಎಲ್ಲರನ್ನು ಸೆಳೆಯುವ ಮಾಧ್ಯಮ. ಕಲಾವಿದನ ಕುಂಚದಿಂದ ಅರಳಿದ ಸುಂದರ ಕಲಾಕೃತಿಗೆ ಮಾರು ಹೋಗದವರೇ ಇಲ್ಲ ಅನ್ಬಹುದು. ಅಂಥ ಕಲಾ ಜಗತ್ತು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿತ್ತು. ವಿನ್ಸರ್ ಮಾನರ್ ರಸ್ತೆಯಿಂದ ಶಿವಾನಂದ ಬ್ರಿಡ್ಜ್ ವರೆಗೂ ಬಣ್ಣ ಬಣ್ಣದ ಲೋಕ ತೆರೆದುಕೊಂಡಿತ್ತು. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಿಂದ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ 23ನೇ ಚಿತ್ರಸಂತೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ವೇಳೆ ಮಾತಾಡಿದ ಸಿಎಂ, ಅತ್ಯಂತ ಸಂತೋಷದಿಂದ 23ನೇ ಚಿತ್ರಸಂತೆ ಉದ್ಘಾಟನೆ ಮಾಡಿದ್ದೇನೆ. ನಾನು 8ನೇ ಬಾರಿ ಚಿತ್ರಸಂತೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಕಲಾವಿದರನ್ನ ಪ್ರೋತ್ಸಾಹಿಸುವಂತಹ ಅವರು ರಚಿಸಿದ ಚಿತ್ರಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡುವ ವೇದಿಕೆಯನ್ನು ಚಿತ್ರಕಲಾ ಪರಿಷತ್ ಅನೇಕ ವರ್ಷದಿಂದ ಮಾಡುತ್ತಾ ಬರ್ತಿದೆ ಎಂದರು. ನಾನು ಅತ್ಯಂತ ಸಂತೋಷದಿಂದ 23ನೇ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ನಾನು 8ನೇ ಬಾರಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕಲಾವಿದರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರು ಬರೆದಂಥ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಚಿತ್ರಗಳನ್ನು ಕೊಂಡ್ಕೊಳ್ತಕ್ಕಂಥವ್ರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಚಿತ್ರಕಲಾ ಪರಿಷತ್ತು. ಈ ಚಿತ್ರಸಂತೆ ಪ್ರಾರಂಭ ಆಗಿ 2003. ನನಗೆ ಇಂಥ ಒಂದು ವೇದಿಕೆಯನ್ನು ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಭಾವಿಸ್ತೇನೆ. ಇನ್ನು ಈ ಬಾರಿ 1,500ಕ್ಕೂ ಹೆಚ್ಚು ಕಲಾವಿದರು ಭಾಗಿಯಾಗಿದ್ದರು. ಕಲಾವಿದರ ಕಲಾ ಪ್ರತಿಭೆಯ ಅನಾವರಣ ಹಾಗೂ ಕಲಾಕೃತಿಗಳ ಮಾರಾಟಕ್ಕೆ ವೇದಿಕೆಯಾಗಿರುವ ಈ ಚಿತ್ರಸಂತೆಯನ್ನು ಈ ಸಲ ಪರಿಸರಕ್ಕೆ ಸಮರ್ಪಿಸಲಾಗಿತ್ತು. ಚಿತ್ರಸಂತೆಯಲ್ಲಿ ರಾಜ್ಯ, ಹೊರರಾಜ್ಯ, ವಿದೇಶಗಳ ಹೆಸರಾಂತ ಕಲಾವಿದರು ಭಾಗವಹಿಸಿ ತಮ್ಮ ಕುಂಚ ಪ್ರಪಂಚದ ದರ್ಶನ ಮಾಡಿಸಿದ್ರು. ಬೆಳಗ್ಗಿನಿಂದಲೇ ಲಕ್ಷಾಂತರ ಕಲಾಸಕ್ತರು ಚಿತ್ರಸಂತೆಗೆ ಬಂದು ಕಲೆ ಆಸ್ವಾದಿಸಿದ್ರು. ನೆಚ್ಚಿನ ಕಲಾಕೃತಿಗಳನ್ನು ಖರೀದಿಸಿದ್ರು. ರಾಜ್ಯದ ಕಲಾವಿದರಿಗೆ 50% ಮೀಸಲು ನೀಡಲಾಗಿತ್ತು. ಉಳಿದಂತೆ ಮೇಘಾಲಯ, ಪಶ್ಚಿಮ ಬಂಗಾಳ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಜಾರ್ಖಂಡ್, ಲಕ್ಷದ್ವೀಪ, ಅಸ್ಸಾಂ ಸೇರಿದಂತೆ ನಾನಾ ರಾಜ್ಯಗಳಿಂದಲೂ ಕಲಾವಿದರು ಆಗಮಿಸಿದ್ರು. ಚಿತ್ರಸಂತೆ ಬಂದಿದ್ದೀವಿ, ತುಂಬಾ ಇಷ್ಟ ಆಯಿತು. ಇದು 3ನೇ ವರ್ಷ ನಾವು ಬರ್ತಾ ಇರೋದು ಇಲ್ಲಿಗೆ. ಎಲ್ಲ ಪೇಂಟಿಂಗ್ಸ್ ಮತ್ತು ಎಲ್ಲ ಆರ್ಟಿಸ್ಟ್ ಅವರ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ಒಂದು ಥರ ಮೋಟಿವೇಶನ್ ಎಲ್ಲರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ವಿಶ್ ಇದು ಕಂಟಿನ್ಯೂ ಆಗ್ತಾ ಇರಲಿ ಅಂತ. ಬಿಕಾಸ್ ತುಂಬ ಕಡೆಯಿಂದ ಜನರು ಬರ್ತಾರೆ ಮತ್ತು ಇಲ್ಲಿ ಅವರು ಟ್ಯಾಲೆಂಟ್ನ ತೋರಿಸ್ತಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ what this is happening. So I wish this continues. ನಾವು ಬರ್ತಾ ಇರೋದು ಇದೆ ಫಸ್ಟ್ ಇಯರು. ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಲಾಂಗ್ ಇದೆ. ತುಂಬ ಚೆನ್ನಾಗಿದೆ. ಪೇಂಟಿಂಗ್ಸ್ ಆಲ್ ಓವರ್ ಇಂಡಿಯಾಯಿಂದ ಆರ್ಟಿಸ್ಟ್ ಬಂದಿದ್ದಾರೆ. ಇಟ್ ಈಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಕಲಾಕೃತಿಗಳ ಮಾರಾಟದ ಭರಾಟೆಯೂ ಹೆಚ್ಚಾಗಿತ್ತು. ಈ ಬಾರಿ 3 ಕೋಟಿಗೂ ಹೆಚ್ಚು ವಹಿವಾಟು ನಡೆದಿದೆ ಎನ್ನಲಾಗಿದೆ. ಕನಿಷ್ಠ 100 ರೂಪಾಯಿಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಲಾಕೃತಿಗಳು ಚಿತ್ರಸಂತೆಯಲ್ಲಿ ಮಾರಾಟಕ್ಕೆ ಇಡಲಾಗಿತ್ತು. ಈ ಬಾರಿ ಚಿತ್ರಸಂತೆಗೆ 5 ಲಕ್ಷ ಜನ ಭೇಟಿ ಕೊಟ್ಟಿರುವ ನಿರೀಕ್ಷೆ ಇದೆ. ಚಿತ್ರಸಂತೆಯಲ್ಲಿ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿತ್ತು. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.